ನೀವು ತಪ್ಪು ತಿಳ್ಕೊಂಡ್ರು ಇದಕ್ಕೆ ಮುಂಚೆಯಿಂದ ನಾನು ಹಿಂಗೆ ಇರೋದು, ನಾನು ತೊಂದರೆ ಇಲ್ಲ. ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ, ಇಲ್ಲಿ ಏನಂತ ಗೊತ್ತಿಲ್ಲ. ನಾನು ಆಗಿರ್ತೀನಿ ಯಾವಾಗಲೂ. ಅಲ್ಲ, ನನಗೆ ಸ್ವಲ್ಪ ಎಮೋಷನ್ ಆಯಿತು. ಅಲ್ಲ, ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ. ತಾಯಿಗಿಂತ ಒಂದು ಪ್ರಪಂಚದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಅವಳು ಇಲ್ಲಾಂದ್ರೆ ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ, ಸಾಧ್ಯನೇ. ಅದರಿಂದ ತಾಯಿ ಅಂದರೆ ದೇವರಿಗಿಂತ ದೊಡ್ಡವರು ಅಂತ ನನ್ನ ಭಾವನೆ. ಸೊ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರೇನು ಬಂದಿದ್ದಾರೆ ಅವರು, ಬಾಂಬೆಯಲ್ಲಿ ಅವರು ಮಯೂರೇಶ್ ಅಂತ ಮ್ಯೂಸಿಕ್ ಡೈರೆಕ್ಟ್ರ್. ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು. ಆ್ಯಕ್ಚುಲಿ ಈ ಎಲ್ಲ ಹೊಗಳಿಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು, ಮ್ಯೂಸಿಕ್ ಡೈರೆಕ್ಟ್ರಿಗೆ. ಕೆಲವು ಮ್ಯೂಸಿಕ್ ಡೈರೆಕ್ಟ್ರ್ ಹಾಗೆ ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ SP ಬಾಲಸುಬ್ರಹ್ಮಣ್ಯಂ ಹಾಡಬೇಕಾದ್ರೆ ಪ್ಲೀಸ್ ಗೆಟ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋದು. ಯಾಕೆಂದರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ SP ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡೈರೆಕ್ಟ್ರದ್ದು 2 ಹಾಡು ಹಾಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಮಿಂಚಿ ಬೀಳ್ದು మీరు ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ, ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು. ಎದೋಗಿ ಆಚೆಗೆ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂತ ಒಂದು ಒಳ್ಳೆ, ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್. ಅದು ಹಾಡಿರೋದು ಯಾರು? ಯಾರಮ್ಮ? ಹೊಳ್ಳ. ಓಕೆ, ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, TV ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮನ್ನು ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ರೂ ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿರುತ್ತೆ, ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಬಿಟ್ಟು ನಂಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, TV ಮೀಡಿಯಾದವರು ಅದರಲ್ಲೇನು ಸಣ್ಣ ಪುಟ್ಟ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ, ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ಪ್ಲಸ್ ಪಾಯಿಂಟಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ಇಲ್ಲ. ಅವರೇ ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ಬರ್ಕೊಳ್ಳೋದೆ ಮಾತಾಡಬೇಕು ಅಂತ. ಪ್ರೆಸ್ ಕ್ಲಬ್ ಅಲ್ಲಿ, ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಒಂದು ದೇವರಾಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗಲಿ, ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಇನ್ನು ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ, ಏನು ಬೇಕಾದ್ರೆ ಬರೆದು ಬಿಡ್ತಾರೆ. ಆದರೆ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ನೋಡಿದವರು ಏನಂತಾರೆ, ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾನು ಬಿಗಿನಿಂಗ್ ಹಾಡಿದಾಗ ನನಗೆ ಅನಿಸಿರ್ಲಿಲ್ಲ, ಈಗ ನೋಡಿದಾಗ ಒಂದು ಎಮೋಷನ್ ಕನೆಕ್ಟ್ ಆಗುತ್ತೆ. ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ನಮ್ಮ ಹೀರೋಗೆ, ಹೀರೋಯಿನ್ಗೆ, ನಮ್ಮ ನಿರ್ಮಾಪಕರಿಗೆ. ಈಗ ನೆಕ್ಸ್ಟು 14ನೇ ತಾರೀಕು ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ, ಅದರಲ್ಲೂ ಕೂಡ ನಾನು ಮಾಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮತ್ತೆ ಟ್ರೈಲರ್ ರಿಲೀಸ್ ಆದಮೇಲೆ ಮತ್ತೆ ಮಾತಾಡ್ತೀರಾ? ಆದ್ರೂ ಒಂದೆರಡು ಲೈನ್ ಹಾಡಬೇಕು ಅಂತ ಅದಕ್ಕೆ ಟೋಟಲ್ ಆಗಿ ನಾನು ಮಾತಾಡೋದ್ರಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಮೇಟಲ್ ಪಕ್ಕ ಏನಿಲ್ಲ, ಇದು ಮೊನ್ನೆ ಎಸ್ ನಾರಾಯಣ್ ಅವ್ರದ್ದು ಸಿನಿಮಾದ ಡಬ್ಬಿಂಗ್ ಮಾಡಿದೆ. ಅದರಲ್ಲಿ ಕಿರ್ಚಿ ಎಲ್ಲ ಕಟ್ಟಾಗಿ ಹೋಗಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು ಸರ್. ಸೊ
ಚಿತ್ರತಂಡದ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟರ್ ಹಾಗೆ ನಮ್ಮ ಇನ್ನೊಂದು ಇದು ಹೇಗೆ ಸಾಧ್ಯ ಅನ್ನೋದು ಕೂಡ ನನಗೆ ಕ್ವಶನ್ ಆಗಿ ಉಳಿದಿತ್ತು. ಬಟ್ ನನಗೆ ಒಳಗೆ ಒಂದು ಆಸೆ ಇತ್ತು. ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ, ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು, ನಾನು ಬೆಳೆದಿದ್ದು ಕಾರಂತರಂತವ್ರ ಜೊತೆ, ಕಾರ್ನಾಡ್ರಂಥವ್ರ ಜೊತೆ, ಚಂದ್ರಶೇಖರ್ ಕಂಬಾರ್ ಅಂತವ್ರ ಜೊತೆ, ಅಶ್ವಥ್ ಅವರು, ಅನಂತ್ ಸ್ವಾಮಿ ಅವ್ರ ಜೊತೆ ಬೆಳೆದವನು ನಾನು. ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೆ. ವಿಜಯ ರಾಘರಾವ್, ಪಾರ್ಥೋದಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು. ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗಲಿಲ್ವಲ್ಲ ಅಂತ ನಾನು ರೂಟೇ ಚೇಂಜ್ ಮಾಡಿಬಿಟ್ಟೆ. ನಾನು ಈ ಬಿಡಪ್ಪ ಮ್ಯೂಸಿಕ್ ಬೇಡ ಬೇಡ, ಈ ಕಡೆ ಆ್ಯಕ್ಟಿಂಗ್ ಹೆಂಗೋ ಜೀವನ ಆಗುತ್ತೆ ಅಂತ. ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ, ಅದೊಂದು ಶಕ್ತಿ. ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾನ್ವಿತ. ಡಾಕ್ಟ್ರೇಟ್ ಎಲ್ಲರೂ ತಗೊಳ್ತಾರೆ ಅನಿಸುತ್ತೆ, ಆದರೆ ಗಂಗೂಬಾಯಿ ಹಾನಗಲ್ ಅವರ ಆ ಇನ್ಸ್ಟಿಟ್ಯೂಟಿಂದ ಕೊಟ್ಟಿರೋದಿದೆಯಲ್ಲ, ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಸ್ನೇಹಿತರಿಗೆ, ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಾ ನನಗೂ ನಿಜವಾಗಿ ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ. ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೀನಿ. ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಷನ್ಸ್ ಮಾಡಿದ್ದಾರೆ. ನೀವು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಿಜವಾಗಿ ಅಶ್ವಿನ್ ನೋಡಿ, ಅದಕ್ಕೆ ನಾವು ಏನೋ ಒಂದು ಇಬ್ಬರು ಮೂರ ಹೆಸರು ಇಟ್ಕೊಂಡೇ ಕೂತಿರ್ತೀವಿ ನಾವು. ಅವ್ರಿಗೆ ಕ್ಯಾಮ್ರಾ ಅಂತ ಇವರೇ ಕ್ಯಾಮ್ರಾ ಸಕ್ಕದ ಮಾಡ್ತಾನೆ ಗುರು, ಡೈರೆಕ್ಟ್ರು ಇವರು ಹಂಗಲ್ಲ. ಕ್ರಿಯೇಟರ್ಸ್ ಆರ್ ದೇರ್, ಹಿಂಗೆ ಬರಬೇಕು ವಿಷುವಲ್ಸು ಅಂತ. ಕ್ರಿಯೇಟರ್ಸ್ ಇಲ್ಲ, ಹೊಸಬರು. ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಹೇಳಿ ಮಾತಾಡ್ಬಿಡ್ತೀನಿ. ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ನಡೀತಾ ಇದೆ. ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು, ಹೇಳಿದ್ದೇ ಹೇಳ್ತಾ ಇರಬೇಕು, ಅದೇ ಇದು ಬೇಡ ಅಂಥೇಳಿ ಈ ಸಲ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್, ಬ್ಯಾಂಗ್ಳೂರ್ ಅಂದ್ರೆ IT ಹಬ್ಬ ಸರ್ ಇದು. ಇಲ್ಲಿ ಎಂತೆಂಥ IT ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲ್ಮ್, ಅದಕ್ಕೆ ಅಂತಲೂ ಒಂದು ಯೂನಿಟ್ ನಾವು ರೆಡಿ ಮಾಡಿದ್ದೀವಿ. ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು, ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೇಕು. ಜೊತೆಗೆ ಶಾರ್ಟ್ ಫಿಲ್ಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ. ಶಾರ್ಟ್ ಫಿಲ್ಮ್ ಇದೆ, AI ಇದೆ. ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ, ಶಾರ್ಟ್ ಫಿಲ್ಮ್ ಮಾಡಿದರೆ ದಯವಿಟ್ಟು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೆಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಜೊತೆಗೆ ಎಷ್ಟೋ ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ OTT ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು 250 ಸಿನಿಮಾ ನನಗೆ ಬಂದಿದೆ ವಾಟ್ಸಪ್ಪಲ್ಲಿ. ಅಂದರೆ ಇನ್ನೂ ಸೇಲ್ ಆಗದೆ ಇರೋಂಥ ಸಿನಿಮಾಗಳು ಯಾವ ಥರದ್ದವು ದೊಡ್ಡ ದೊಡ್ಡದು ಬಿಡಿ, ನಾನು ಆವಾಗಲೇ ಫಸ್ಟೇ ಹೇಳ್ಬಿಟ್ಟೆ. ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಲಿ ಇಟ್ಕೊಂಡು ಕೂತಿದ್ದಾರೆ, ಸೇಲ್ ಆಗಿಲ್ಲ. ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ, ಥಿಯೇಟ್ರಿಗೆ ಬಂದು ಜನ ಬರಲ್ಲ, ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ, ಪ್ರಚಾರ ಇಲ್ಲ. ಹೀಗಾಗಿ 250 ಸಿನಿಮಾ ನನಗೆ ಬಂದಿದೆ. ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ನೆಟ್ಫ್ಲಿಕ್ಸ್ ಆಗ್ಬೋದು, ಅಮೆಝಾನ್ ಆಗ್ಬೋದು, ವೇವ್ಸ್ ಆಗ್ಬೋದು, ZEE5 ಆಗ್ಬೋದು, ಮತ್ತು ನಮ್ಮ DD1 ಕೂಡ ನೀವು ಶುರು ಮಾಡಿದ್ದಾರೆ ಸರ್. ಸುಮಾರು ವೇದಿಕೆನ ಸೆಪ್ರೇಟ್ ಒಂದು ಶೇರ್ ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ, ನಮ್ಮ TV ಅವ್ರಿಗೆ ಹೇಳ್ತೀನಿ, ಇದನ್ನೊಂಚೂರು ಪ್ರಚಾರ ಕೊಡಿ ಸರ್. ಅವ್ರು ಬರಲಿ, ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ರಂಗದ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.